SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಒಂದು ಕನ್ನಡ ಸಿನಿಮಾ ಎಲ್ಲ ಕಡೆ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಒಬ್ಬ ಕನ್ನಡ ಆಡಿಯನ್ಸ್ ಆಗಿ ನಿಮಗೆ ಎಷ್ಟು ಖುಷಿ ಇದೆ ಅಂತ ಸರ್, ಖುಷಿ ಏನಂತ ಹೇಳಿದ್ರೆ, ನಾನು ಮುಂಚೆನೇ ಹೇಳುವ ಹಾಗೆ ಕಳಿಸಲ ಒಂದು ಥರ ವೈವಲ್ ಹೇಳಿದಾಗ KGF ಇಂದ ಉತ್ತಮವಾದಂಥ ಚಿತ್ರಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ನಿರ್ದೇಶಕರು, ಮತ್ತು ಆ ನಿರ್ದೇಶಕರ ಪರವಾಗಿ ಪ್ರೊಡ್ಯೂಸರ್ಸು ಅವ್ರಿಗೆ ಯಾವ ಥರ ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ಈಗ ಕಾಂತಾರ ಒನ್ನಲ್ಲೂ ತುಂಬ ಚೆನ್ನಾಗಿ ಮೂಡಿ ಬಂದಿರ್ತಕ್ಕಂಥ ಚಿತ್ರ, ಮತ್ತು ಈಗ ಕಾಂತಾರ 2 ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ದಾಪುಗಾಲು ಇಡ್ತಾ ಇರ್ತಕ್ಕಂಥ ಕನ್ನಡ ಇಂಡಸ್ಟ್ರಿ ತುಂಬ ಉತ್ತುಂಗಕ್ಕೆ ಏರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕ್ಯಾರೆಕ್ಟರ್ ಚೆನ್ನಾಗಿದೆ, ಪಾರ್ಟ್ ಚೆನ್ನಾಗಿದೆ, ಮತ್ತು ಹೊಸ ಮುಖಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ ಕಾಂತಾರ ಅವರು. ಹೊಸ ಮುಖಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಕಲಾವಿದರಿಗೆ ಯಾವುದು ಬರ ಇಲ್ಲ ಅದನ್ನು ತೋರಿಸ್ತಾ ಇದ್ದಾರೆ. ಉತ್ತಮ ಸ್ಕ್ರೀನ್ ಪ್ಲೇ ಇದೆ, ಉತ್ತಮ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವಾಗೇನು ಎರಡು ಮಾತಿಲ್ಲ, ಕನ್ನಡ ಇಂಡಸ್ಟ್ರಿ ಮುಂದಿನ ದಿನಗಳಲ್ಲಿ ತುಂಬ ದಾಪುಗಾಲಲ್ಲಿ ಇಟ್ಬಿಟ್ಟಿದೆ. KGF ಇಂದ ಹಲವಾರು ಸಿನಿಮಾಗಳು ಬಂದಿದೆ, ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ಯಾವ ಇಂಡಸ್ಟ್ರಿ ಆಗಲಿ, ನಮ್ಮ ಹಿಂದಿ ಚಿತ್ರ ಆಗಿರ್ಬೋದು, ತಮಿಳ್ ಚಿತ್ರ ಆಗಿರ್ಬೋದು, ತೆಲುಗು ಚಿತ್ರ ಆಗಿರ್ಬೋದು, ಹಾಲಿವುಡ್, ಟಾಲಿವುಡ್, ಬಾಲಿವುಡ್ ಯಾವುದೇ ಆಗಿರಲಿ, ಕನ್ನಡ ಇಂಡಸ್ಟ್ರಿ ಇವಾಗ ಟಾಪ್ ಮೋಸ್ಟಲ್ಲಿ ಬರ್ತಾ ಇದೆ. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರೋ ಕಲಾವಿದರನ್ನ ಕೊಡ್ತಾ ಇದ್ದಾರೆ, ಒಳ್ಳೆ ಕಥೆಗಳನ್ನ ಕೊಡ್ತಾ ಇದ್ದಾರೆ, ಒಳ್ಳೆ ಸಾಹಿತ್ಯನ ಕೊಡ್ತಾ ಇದ್ದಾರೆ. ಮತ್ತು ಕನ್ನಡ ಇಂಡಸ್ಟ್ರಿ ಹೊಸ ನೂತನ ಆವಿಷ್ಕಾರವನ್ನು ಮಾಡೋದ್ರಲ್ಲಿ ದಾಪುಗಾಲು ಇಡ್ತಾ ಇದೆ ಸರ್. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಸಕ್ಸಸ್ ಬರಲಿ, ಕನ್ನಡ ಇಂಡಸ್ಟ್ರಿ ಉದ್ದಗಕ್ಕೆ ಇರಲಿ, ವರ್ಲ್ಡ್ ವೈಡ್ ಪ್ರಸಿದ್ಧಿ ಪಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಒಬ್ಬ ಅತ್ಯುತ್ತಮವಾದಂಥ ಕಲಾವಿದ. ಕತೆ ಬರೀತಾರೆ, ಪ್ರೊಡಕ್ಷನ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ, ಸ್ವತಃ ಒಬ್ಬ ಒಳ್ಳೆ ಕಲಾವಿದ. ಆದರೆ ಕಾಂತಾರ ಒಂದು ದೈವಿ ಚಿತ್ರ, ದೇವತೆಗಳ ಬಗ್ಗೆ ಇಗ್ನೋರ್ ಮಾಡಬಾರ್ದು ಅನ್ನೋ ಒಂದು ಒಳ್ಳೆ ಪ್ರೂಫ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹಲವಾರು ಯಾರ್ಯಾರು ನೋಡಿದ್ದಾರೆ ಚಿತ್ರಗಳು ಅವರೆಲ್ಲ ಒಂಥರ ಪಾಗಲ್ ಅಂತ ಹೇಳಿದ್ರೆ ದೇವರು ನಿಜವಾಗ್ಲೂ ಇದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ನಿಜವಾಗ್ಲೂ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್, ಮತ್ತು ಅವ್ರ ತಂಡಕ್ಕೆ ಹ್ಯಾಟ್ಸ್ ಆಫ್, ಚಿತ್ರದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡುವ ವಿಚಾರ ಹೊರತು ಬರ್ತಾರೆ, ಆ ಟಿಕೆಟ್ ವಿಚಾರದಲ್ಲಿ ಅಂದ್ರೆ ಜಾಸ್ತಿ ಆದರೂ ಕೂಡ ಯಾರು ಅದನ್ನು ಕೇರ್ ಮಾಡ್ತಾ ಇಲ್ಲ. ಎಷ್ಟಾದರೂ ಆಗಲಿ ತಗೊಂಡು ನಾವು ನೋಡೋಣ, ಒಂದು ಸಿನಿಮಾ ನೋಡಬೇಕು, ನಮ್ಮ ಕನ್ನಡ ಸಿನಿಮಾ ನೋಡಬೇಕು, ನಮ್ಮ ಕನ್ನಡದವ್ರನ್ನು ಬೆಳೆಸಬೇಕು ಅನ್ನೋ ಓಕೆ. ಚಿತ್ರ ಮೂಡ್ ಬರ್ತಾ ಇರೋ ರೀತಿ ಆ ಥರ ಇದೆ. ನಾನು ಮುಂಚೆನೇ ಹೇಳ್ದಲ್ಲ, ಹೊಸ ದಾಪುಗಾಲು ಇಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಸೂ ಫ್ರಮ್ ಸ್ಲಮ್ ಮೊನ್ನೆ ಲಾಸ್ಟ್ ಇದ್ರಲ್ಲಿ ನೋಡಿದ್ರೆ ಅದು ಎಂಥ ಒಳ್ಳೆ ಮೂವಿ ರೀ. ಅದು ಏನಂದ್ರೆ ಬೇಜಾರು ಆಗಲ್ಲ. ಮಂಗಳೂರು ಕಲಾವಿದರು ಎಲ್ಲ ಮಂಗಳೂರು ಕಲಾವಿದರು ಒಳ್ಳೆ ಚಿತ್ರಗಳನ್ನ ಕೊಡ್ತಾ ಇದ್ದಾರೆ. ಅವರು ಕೂಡ ಒಳ್ಳೇದಾಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿನ ಅವರು ಮುಂದೆ ತರ್ತಾ ಇದ್ದಾರೆ. ಚಲನಚಿತ್ರ ಮಂಡಳಿ ಏನಿದೆ ಅವರು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ವಿಶ್ವಾಸ ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಟಾಪ್ ಮೋಸ್ಟಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿಷಬ್ ಶೆಟ್ಟಿ ಅವರು ಕನ್ನಡಕ್ಕೆ ಇರ್ತಾರೆ ಮತ್ತು ಬೇರೆ ಎಲ್ಲ ಹೋಗ್ತಾರೆ ಅಂತ ಚಾನ್ಸೇ ಇಲ್ಲ ಸರ್. ಅಪ್ಪಟ ಕನ್ನಡಿಗ ಮತ್ತು ಇನ್ನೊಂದೇನೆಂದ್ರೆ ಕನ್ನಡದ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ದಾರೆ. ಒಳ್ಳೆ ಚಿತ್ರಗಳು ಕೊಡ್ತಾ ಇದ್ದಾರೆ. ಅವರು ಬಂದಿರೋ ಎಲ್ಲ ಚಿತ್ರಗಳು ಒಳ್ಳೆ ಮೈಲಿಗಲ್ಲಿ ಬರ್ತಾ ಇದೆ. ಇದಂತೂ ಟಾಪ್ ಮೋಸ್ಟ್. ಯಾಕಂದ್ರೆ ನೋಡಿ, ಅವರು ಕಾಂತಾರ ಒನ್ನಲ್ಲಿ ಅಷ್ಟು ಮಟ್ಟಿಗೆ ಫಿಟ್ನೆಸ್ ಬಾಡಿಲಿ ಕಾಣಿಸಿಲ್ಲ. ಈ ಸಲ ನೋಡಿದ್ರೆ ಅವರು ಒಳ್ಳೆ ಏನಂದ್ರೆ ಜಿಮ್ ಒಳ್ಳೆ ಬಾಡಿ ಮಾಡಿ ಕಟ್ ಮಸ್ತಾಗಿರ್ತಕ್ಕಂಥ ಪವರ್ ಇದೆ. ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ಟೀಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೆಚ್ಚು ಚಿತ್ರಗಳನ್ನ ಕೊಡಲಿ, ನಮ್ಮ ಪುರಾತನವಾಗಿರ್ತಕ್ಕಂಥ ಸಂಸ್ಕೃತಿ ಬಗ್ಗೆ ಹೆಚ್ಚು ಚಿತ್ರಗಳನ್ನ ಕೊಡಲಿ, ನಮ್ಮ ಜನರಿಗೆ ಅರಿವು ಮೂಡಿಸ್ಲಿ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಕುಲ ದೈವತೆಗಳ ಬಗ್ಗೆ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಪ್ರೋಗ್ರಾಮ್ಸು. ಇದೇ ಥರನೇ ಒಳ್ಳೆ ಹೆಚ್ಚು ಮೂವಿಗಳು ಬರಲಿ ಅಂತ ನಾನು ಇಷ್ಟಪಡ್ತೀನಿ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.